ಗಣಪತಿ ಗಣೇಶನ ನಿಜವಾದ ಮುಖವನ್ನ ನೀವು ನೋಡಿದ್ದೀರಾ? ತಂದೆಯಾದಂತಹ ಪರಮೇಶ್ವರ ಕೋಪದಿಂದ ಕತ್ತರಿಸಿದ ನಂತರ ಆ ಗಜಾನನ ಅವತಾರದ ಮುಖವನ್ನ, ಆ ದೇಹವನ್ನ ನಾವೆಲ್ಲರೂ ನೋಡಿದೀವಿ. ಗಣೇಶ ಹಬ್ಬಕ್ಕೆ ನಾವು ಆ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡ್ತೀವಿ. ಜಗತ್ತಿನ ಏಕೈಕ ದೇವಸ್ಥಾನ ಅಲ್ಲಿ ಮನುಷ್ಯನ ಮುಖದಲ್ಲಿರುವ ಗಣೇಶನ ಪೂಜಿಸಲಾಗುತ್ತೆ. ಜಗತ್ತಿನಾದ್ಯಂತ ಗಣಪತಿಯ ಹಲವಾರು ಭವ್ಯ ದೇವಾಲಯಗಳಿವೆ. ಪ್ರತಿಯೊಂದು ದೇವಾಲಯದಲ್ಲೂ ಕೂಡ ಗಜಮುಖ ಅವತಾರದಲ್ಲಿ ಆತನನ್ನ ಪೂಜಿಸಲಾಗುತ್ತೆ. ಅಂದ್ರೆ ಆನೆಯ ತಲೆಯ ರೂಪದಲ್ಲಿರುವ ಗಣೇಶನನ್ನ ಪೂಜಿಸಲಾಗುತ್ತೆ. ಆದ್ರೆ ತಮಿಳುನಾಡಿನಲ್ಲಿ ಆದಿ ವಿನಾಯಕ ದೇವಸ್ಥಾನ ಅಂತ ಇದೆ. ಅಲ್ಲಿ ಗಣೇಶನನ್ನ ನರಮುಖ ಅವತಾರದಲ್ಲಿ ಪೂಜಿಸಲಾಗುತ್ತೆ. ನರಮುಖ ಅಂದ್ರೆ ಮನುಷ್ಯನ ಮುಖ. ಹೀಗಾಗಿ ಈ ಗಣೇಶನ ವಿಗ್ರಹವನ್ನ ನರಮುಖ ವಿನಾಯಕ ಅಂತ ಸಹ ಕರೀತಾರೆ. ಈ ದೇವಸ್ಥಾನವನ್ನ 7ನೇ ಶತಮಾನದಲ್ಲಿ ನಿರ್ಮಿಸಲಾಗಿತ್ತು. ಈ ದೇವಸ್ಥಾನ ದಕ್ಷಿಣ ಭಾರತದ ಅತ್ಯಂತ ಪ್ರಾಚೀನ ಗಣೇಶ ದೇವಸ್ಥಾನದಲ್ಲಿ ಒಂದು. ಸ್ಥಳೀಯ ಪೌರಾಣಿಕ ಕಥೆಗಳ ಪ್ರಕಾರ ಸಪ್ತ ಋಷಿಗಳಲ್ಲಿ ಒಬ್ಬರಾದ ಅಗಸ್ತ್ಯ ಮಹರ್ಷಿ ಪ್ರತ್ಯೇಕ ಸಂಕಟ ಚತುರ್ಥಿಯ ದಿನ ನರಮುಖ ವಿನಾಯಕನ ಪೂಜೆ ಮಾಡ್ತಿದ್ರು ಅಂತ ಹೇಳಲಾಗುತ್ತೆ. ಇಲ್ಲಿಯ ಜನರ ನಂಬಿಕೆಯ ಪ್ರಕಾರ ನರಮುಖ ವಿನಾಯಕನ ಪೂಜೆ ಮಾಡೋದ್ರಿಂದ ಕುಟುಂಬದಲ್ಲಿ ಮತ್ತು ಸಂಬಂಧದಲ್ಲಿ ಶಾಂತಿ ನೆಲೆಯಾಗಿರುತ್ತೆ ಅಂತ ನಂಬಿಕೆ. ಏಕದಂತ ಗಜಾನನ ಗಣಪತಿ ಗಣೇಶ ವಿಘ್ನೇಶ್ವರ ನಿಮ್ಮೆಲ್ಲರ ವಿಘ್ನಗಳನ್ನ ನಿವಾರಣೆ ಮಾಡಿ ನಿಮ್ಮ ಮುಖದಲ್ಲಿ ಸದಾ ನಗು ತರಲಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಕೂಡಿ ಕಲಿಯೋಣ, ಕೂಡಿ ಬೆಳೆಯೋಣ, ಎಲ್ಲರೂ ಸೇರಿ ಮುನ್ನುಗ್ಗೋಣ, ಖುಷಿಯಾಗಿರಿ. ಜೈ ಹಿಂದ್.